ನಮ್ಮಿಂದ ಅಕಾಲಿಕವಾಗಿ ಮರಣ ಹೊಂದಿ ನಮ್ಮನ್ನು ಬಿಟ್ಟು ಹೋದಂಥ ನಮ್ಮ ದೊಡ್ಡಣ್ಣ ವಿಜಯ್ ಕುಮಾರ್ ಅವರ ಬಗ್ಗೆ ಬಹಳಷ್ಟು ಮಂದಿ ಮಾತಾಡ್ತಾರೆ. ನಾನು ಕಂಡಾಗೆ ನಾನು ಅವರನ್ನು ಸುಮಾರು 70 ವರ್ಷಗಳಿಂದ ಈ ಚಿಕ್ಕಂದಿನಿಂದಲೇ ಅವರೊಟ್ಟಿಗೆ ಬೆಳೆದವ. ಅವರೊಬ್ಬ ಸ್ನೇಹಜೀವಿ, ಎಲ್ಲರನ್ನು ಬೆಳೆಸಬೇಕು, ಎಲ್ಲರೂ ತನ್ನಾಗಿ ಬೆಳಿಬೇಕು ಅನ್ನುವಂಥ ಮನೋಭಾವ ಹೊಂದಿದವರು. ಉದಾಹರಣೆಗೆ ಒಂದೇ ಮಾತಿನಲ್ಲಿ ಹೇಳುವುದಾದರೆ, ವಕೀಲ ವೃತ್ತಿಯಲ್ಲಿ ಅವರಷ್ಟು ಶಿಷ್ಯರನ್ನು ಹೊಂದಿದ ಒಬ್ಬ ರಾಜ್ಯದಲ್ಲಿ ಒಬ್ಬ ವಕೀಲ ಇದ್ದರೆ ಅದು MK ವಿಜಯ್ ಕುಮಾರ್ ಅಂತ ಹೇಳಲಿಕ್ಕೆ ನಮಗೆ ಹೆಮ್ಮೆ ಆಗ್ತದೆ. ಅಂಥ ವ್ಯಕ್ತಿ ಇವತ್ತು ನಮ್ಮನ್ನು ಬಿಟ್ಟು ಅಕಾಲಿಕವಾಗಿ ಹೋಗಿದ್ದಾರೆ ಹೇಳಿದರೆ ನಮ್ಮನ್ನು ಅದನ್ನು ನೆನೆಸ್ಲಿಕ್ಕಾಗದಂಥ ನಷ್ಟ ಈ ಸಮಾಜಕ್ಕೆ ಆಗಿದೆ. ಅವರು ಎಲ್ಲ ಸಮಾಜವನ್ನು ಒಟ್ಟಿಗೆ ಕರ್ಕೊಂಡೋಗಿ ಬೆಳೆಸಿದಂಥ ವ್ಯಕ್ತಿ. ಅವರ ರಾಜಕೀಯ ಜೀವನ ಇರ್ಬೋದು, ಅದರಲ್ಲಿಯೂ ಕೂಡ ನಾನು ಅವ್ರ ಜೊತೆಯಾಗಿ ಇದ್ದವನು. ಸಮಾಜದ ಯಾವುದೇ ಕೆಲಸ ಇದ್ದರೂ ಅದನ್ನು ಹೇಳಿಕೊಂಡು ಎಲ್ಲರನ್ನು ಸೇರಿಸ್ಕೊಂಡು ಮಾಡುವಂಥ ವ್ಯಕ್ತಿ ಕಾರ್ಕಳದಲ್ಲಿ ಇದ್ದರೆ ಅದು ವಿಜಯ್ ಕುಮಾರ್ ಅಂತ ನಮ್ಗೆ ಹೇಳಲಿಕ್ಕೆ ಭಾಳ ಸಂತೋಷ ಆಗುತ್ತೆ. ಅಂಥ ವ್ಯಕ್ತಿ ಇವತ್ತು ನಮ್ಮನ್ನು ಬಿಟ್ಟು ಅಗಲಿದ್ದಾರೆ. ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೊಡ್ತಾ ಅವರ ಕುಟುಂಬದ ವರ್ಗದವರಿಗೆ ಈ ಅಕಾಲಿಕ ಮರಣದಿಂದ ದುಃಖ ಸಹಿಸುವಂಥ ಶಕ್ತಿ ಆ ಭಗವಂತನು ನೀಡಲಿ ಅಂತ ಹೇಳ್ಕೊಂಡು, ಅವರು ಜೈನ ಸಮಾಜದ ಒಬ್ಬ ದೊಡ್ಡ ಮುಖ್ಯಸ್ಥರಾಗಿ ಸಮಾಜವನ್ನು ಬೆಳೆಸಿದವರು. ನಾನು ಕಂಡಾಗ ಸುಮಾರು 3 ಮಸ್ತಕಾಭಿಷೇಕಗಳನ್ನು ಇಲ್ಲಿ ಅವರ ನೇತೃತ್ವದಲ್ಲಿ ಅವ್ರ ಜೊತೆ ಕೂಡಿ ನಾವು ಮಾಡಿದಂಥದ್ದನ್ನು ನಾನು ನೆನಪಿಸ್ಕೊಳ್ತಾ ಇದ್ದೆ. ಅದೇ ರೀತಿ ಯಾವುದೇ ಬಸ್ತಿಯ, ಯಾವುದೇ ಹಳ್ಳಿಯ ಬಸ್ತಿಗಳಿರ್ಬೋದು, ಅವುಗಳ ಜೀರ್ಣೋದ್ಧಾರದ ಬಗ್ಗೆ ಅವರ ಎಲ್ಲರನ್ನು ಸೇರಿಸ್ಕೊಂಡು ಸಮಾಜದ ಎಲ್ಲ ಬಸ್ತಿಗಳನ್ನು ಜೀರ್ಣೋದ್ಧಾರ ಮಾಡಿಸಿಕೊಳ್ಳುವಂಥ ಒಂದು ಸಮರ್ಥ ವ್ಯಕ್ತಿಯಾಗಿ ನಮ್ಮ ಸಮಾಜದಲ್ಲಿದ್ದರು. ಇವತ್ತು ನಮ್ಮ ಸಮಾಜಕ್ಕೆ, ವಕೀಲರ ಸಮಾಜ ಮುಖಂಡತ್ವಕ್ಕೆ ದೊಡ್ಡ ನಷ್ಟ ಆಗಿದೆ. ಅವರ ಹೆಸರು ಇವತ್ತಿಗೆ ಮರೆಯಾಗಬಾರ್ದು. ಸಮಾಜದಲ್ಲಿ ಅವರ ಹೆಸರು ಶಾಶ್ವತವಾಗಿ ಉಳಿಬೇಕು ಅಂತ ಕೆಲಸವನ್ನು ಯಾವುದಾದ್ರನ್ನೊಂದು ನಾವು ಮಾಡಬೇಕಾಗಿದೆ. ನಾನು ನನ್ನಿಂದ ಆಗುವುದಾದರೆ ಈ ಬೆಟ್ಟಕ್ಕೆ ಮೇಲೆ ಹೋಗುವಂಥ ದಾರಿದೀಪವನ್ನು ಸಂಪೂರ್ಣವಾಗಿ ಅವರ ಹೆಸರಿನಲ್ಲಿ ನಾನು ಮಾಡಿಕೊಡ್ತೇನೆ. ಅದು ಶಾಶ್ವತವಾಗಿ ವಿಜಯ್ ಕುಮಾರನ್ನು ನೆನೆಸ್ಕೊಳ್ಳುವಂಥ ದಾರಿದೀಪ ಎಲ್ರಿಗೂ ಆಗಬೇಕಂತ ಹೇಳಿಕೊಂಡು ನಾನು ನನ್ನ ಮಾತನ್ನು ಮುಗಿಸ್ತೇನೆ.